Namaste everyone and welcome to the class of Corporate Accounting. Dear students, in the last class we have concluded the concept of purchase consideration and today we are going to discuss about methods of accounting for amalgamation. We know as per Accounting Standard 14 there are two types in amalgamation. One is amalgamation in the nature of merger and second one is amalgamation in the nature of purchase. ನಾವು ಈ ಮೊದಲನೇ ಚಾಪ್ಟರಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಿನ ಬಗ್ಗೆ ಸ್ಟಡಿ ಮಾಡೋಣ. ಹಾಗೆ ಎರಡನೇ ಚಾಪ್ಟರಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸಿನ ಬಗ್ಗೆ ಸ್ಟಡಿ ಮಾಡೋಣ. ಹಿಯರ್ ಯು ಸಿ ಮೆಥಡ್ಸ್ ಆಫ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನಲ್ಲಿ ಅಮಾಲ್ಗಮೇಷನ್ಗಳು ಆದಾಗ ಯಾವ ರೀತಿಯಾಗಿ ಅಕೌಂಟಿಂಗನ್ನು ಮಾಡಬೇಕು ಅನ್ನೋದಕ್ಕೆ ಎರಡು ಮೆಥಡ್ಸ್ಗಳನ್ನು ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಮೆಥಡ್ ಅಂದರೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ದಿಸ್ ಮೆಥಡ್ ಈಸ್ ಟು ಬಿ ಅಪ್ಲಿಕೇಬಲ್ ವೆನ್ ದಿ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್. ಆ್ಯಂಡ್ ಸೆಕೆಂಡ್ ಮೆಥಡ್ ಈಸ್ ಪರ್ಚೇಸ್ ಮೆಥಡ್. ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ವೆನ್ ದಿ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಪರ್ಚೇಸ್. ವಿದ್ಯಾರ್ಥಿಗಳೇ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನ ಪ್ರಕಾರ ಎರಡು ಮೆಥಡ್ಸ್ಗಳು ಇವೆ. ದೀಸ್ ಆರ್ ದಿ ಮೆಥಡ್ಸ್ ಆಫ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್. ಆ ಎರಡು ಮೆಥಡ್ಗಳು ಯಾವುವೆಂದರೆ ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇನ್ನೊಂದು ಪರ್ಚೇಸ್ ಮೆಥಡ್. ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡನ್ನು ನಾವು ಯಾವಾಗ ಯೂಸ್ ಮಾಡಬೇಕು ಅಂದರೆ ಅಮಾಲ್ಗಮೇಷನ್ನು ಮರ್ಜರ್ ನೇಚರಲ್ಲಿದ್ದಾಗ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಇನ್ ಕೇಸ್ ಅಮಾಲ್ಗಮೇಷನ್ ಅನ್ನೋದು ಪರ್ಚೇಸ್ ನೇಚರಲ್ಲಿ ಇದ್ದಾಗ ಪರ್ಚೇಸ್ ಮೆಥಡ್ಡು ಅಪ್ಲಿಕೇಬಲ್ ಆಗುತ್ತೆ. ಓಕೆ, ನಾವು ಮೊದಲನೆಯ ಚಾಪ್ಟರಲ್ಲಿ ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಿನ ಬಗ್ಗೆ ಡಿಸ್ಕಸ್ ಮಾಡೋಣ. ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ವೆನ್ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್. You see, pooling of interest method, this is as per Accounting Standard 14. Under pooling of interest method, all assets, liabilities and reserves of the transferor company are recorded by the transferee company at their existing carrying amounts, that is book values. ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ನಾವು ಯಾವ ರೀತಿಯಾಗಿ ಟ್ರಾನ್ಸ್ಫರರ್ ಕಂಪನಿಯವರ ಅಸೆಟ್ಸನ್ನು, ಲೈಬಿಲಿಟೀಸನ್ನು, ರಿಸರ್ವ್ಸನ್ನು ರೆಕಾರ್ಡ್ ಮಾಡಬೇಕು ಅಂದರೆ ಅಟ್ ದೇರ್ ಎಕ್ಸಿಸ್ಟಿಂಗ್ ಕ್ಯಾರಿಂಗ್ ಅಮೌಂಟ್ಸ್ ಅಥವಾ ಬುಕ್ ವ್ಯಾಲ್ಯೂದಲ್ಲಿ ರೆಕಾರ್ಡ್ ಮಾಡಬೇಕು. ನಮಗೆ ಪ್ರೊಸೆಸ್ಸಿನ ಬಗ್ಗೆ ಗೊತ್ತಿದೆ ಅಲ್ವಾ. ಟ್ರಾನ್ಸ್ಫರಿ ಕಂಪನಿಯವರು ಟ್ರಾನ್ಸ್ಫರರ್ ಕಂಪನಿಯನ್ನು ಪರ್ಚೇಸ್ ಮಾಡಿದಾಗ ಅವರ ಅಸೆಟ್ಸನ್ನು, ಲೈಬಿಲಿಟೀಸನ್ನು, ರಿಸರ್ವ್ಸನ್ನು ರೆಕಾರ್ಡ್ ಮಾಡ್ತಾರೆ. ಆ ರೀತಿ ರೆಕಾರ್ಡ್ ಮಾಡುವಾಗ ಅವರು ಯಾವ ಅಮೌಂಟ್ಸನ್ನು ಕನ್ಸಿಡರ್ ಮಾಡಬೇಕು ಅಂದರೆ ಎಕ್ಸಿಸ್ಟಿಂಗ್ ಕ್ಯಾರಿಂಗ್ ಅಮೌಂಟ್ಸ್ ಅಂದರೆ ಬುಕ್ ವ್ಯಾಲ್ಯೂಸ್. ಟ್ರಾನ್ಸ್ಫರರ್ ಕಂಪನಿಯವರ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಅಮೌಂಟ್ಸ್ ಇತ್ತೋ ಅದೇ ಅಮೌಂಟ್ಸಲ್ಲಿ ಟ್ರಾನ್ಸ್ಫರಿ ಕಂಪನಿಯವರು ತಮ್ಮ ಬುಕ್ಸಲ್ಲಿ ರೆಕಾರ್ಡ್ ಮಾಡಬೇಕು. ಹಾಗೆಯೇ ಒಂದು ವೇಳೆ ಅವರ ಅಕೌಂಟಿಂಗ್ ಪಾಲಿಸಿಗಳಲ್ಲಿ ಏನಾದರೂ ಡಿಫರೆನ್ಸಸ್ ಇದ್ದರೆ ಅದಕ್ಕೆ ಮಾತ್ರ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಳುವಂಥ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಿ ಐಡೆಂಟಿಟಿ ಆಫ್ ದ ರಿಸರ್ವ್ಸ್ ಈಸ್ ಪ್ರಿಸರ್ವ್ಡ್ ಆ್ಯಸ್ ದೇ ಅಪಿಯರ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಇಲ್ಲಿ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಹೇಗೆ ಅಂದರೆ ಟ್ರಾನ್ಸ್ಫರರ್ ಕಂಪನಿಯವರ ರಿಸರ್ವ್ಸ್ ಏನಿರುತ್ತೆ, ಸರ್ಪ್ಲಸ್ ಏನಿರುತ್ತೆ, ಅದನ್ನು ಟ್ರಾನ್ಸ್ಫರಿ ಕಂಪನಿಯವರು ಅದೇ ರೀತಿಯಾಗಿ ತಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದಿ ಜನರಲ್ ರಿಸರ್ವ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಬಿಕಮ್ಸ್ ದಿ ಜನರಲ್ ರಿಸರ್ವ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಒಂದು ವೇಳೆ ಟ್ರಾನ್ಸ್ಫರರ್ ಕಂಪನಿಯವರ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಇದ್ದರೆ ಅಮಾಲ್ಗಮೇಷನ್ ಆದ ನಂತರ ಅದೇನಾಗುತ್ತೆ, ಟ್ರಾನ್ಸ್ಫರಿ ಕಂಪನಿಯವರ ಜನರಲ್ ರಿಸರ್ವ್ ಆಗುತ್ತೆ. ಸೊ ಎಲ್ಲ ರಿಸರ್ವ್ಸ್ಗಳನ್ನು ಕೂಡ ಟ್ರಾನ್ಸ್ಫರಿ ಕಂಪನಿಯವರು ತಮ್ಮ ಬುಕ್ಸಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, the difference between the amount of share capital issued and the amount of share capital of transferor company should be adjusted in reserves in the financial statements of the transferee company. ಇದು ಬಹಳ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟು. ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ಕೂಡ ಇದು ಬಹಳ ನಿಮಗೆ ಮುಖ್ಯ ಆಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಪರ್ಚೇಸ್ ಕನ್ಸಿಡ್ರೇಷನ್ ಮತ್ತು ಪೇಯ್ಡ್ ಅಪ್ ಕ್ಯಾಪಿಟಲ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿಯ ಡಿಫರೆನ್ಸಿನ ಬಗ್ಗೆ ಈ ಪಾಯಿಂಟ್ ಇಂಡಿಕೇಟ್ ಮಾಡುತ್ತೆ. ನಿಮಗೆ ಪರ್ಚೇಸ್ ಕನ್ಸಿಡ್ರೇಷನ್ ಅಂದರೆ ಗೊತ್ತಿದೆ. ಇಟ್ ಈಸ್ ದಿ ಪ್ರೈಸ್ ಪೇಯಬಲ್ ಬೈ ದ ಟ್ರಾನ್ಸ್ಫರಿ ಕಂಪನಿ ಫಾರ್ ಪರ್ಚೇಸಿಂಗ್ ದಿ ಬಿಸ್ನೆಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಟ್ರಾನ್ಸ್ಫರರ್ ಕಂಪನಿಯವರ ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡೋದಕ್ಕಾಗಿ ಏನು ಪ್ರೈಸನ್ನು ಪೇ ಮಾಡಿರ್ತಾರಲ್ವ ಅದಕ್ಕೆ ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಹೇಳ್ತೇವೆ. ಇದರಲ್ಲಿ ಶೇರ್ ಕ್ಯಾಪಿಟಲ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಫ್ರಾಕ್ಷನಲ್ ಶೇರ್ಸಿಗೆ ಅವರು ಕ್ಯಾಶನ್ನು ಕೂಡ ಇಶ್ಯೂ ಮಾಡಿರ್ಬೋದು. ಈ ಪರ್ಚೇಸ್ ಕನ್ಸಿಡ್ರೇಷನ್ ಹಾಗೆಯೇ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿಯವರ ಶೇರ್ ಕ್ಯಾಪಿಟಲ್
ಇವೆರಡರ ನಡುವೆ ಇರುವ ಡಿಫ್ರೆನ್ಸನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕು, ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಟ್ರಾನ್ಸ್ಫರಿ ಕಂಪನಿಯವರ ರಿಸರ್ವ್ಗಳಲ್ಲಿ ಅದನ್ನು ಅಡ್ಜಸ್ಟ್ ಮಾಡಬೇಕು. ಓಕೆ, ಪಾಯಿಂಟ್ ಈಸ್ ವೆರಿ ಸಿಂಪಲ್. ಪರ್ಚೇಸ್ ಕನ್ಸಿಡ್ರೇಷನ್ ಮತ್ತು ಟ್ರಾನ್ಸ್ಫರರ್ ಕಂಪನಿಯವರ ಪೇಡಪ್ ಶೇರ್ ಕ್ಯಾಪಿಟಲ್ ಇವೆರಡರ ನಡುವೆ ಏನಾದರೂ ಡಿಫರೆನ್ಸ್ ಇದ್ದರೆ ದ್ಯಾಟ್ ಡಿಫರೆನ್ಸ್ ಶುಡ್ ಬಿ ಅಡ್ಜಸ್ಟೆಡ್ ಅಗೇನೆಸ್ಟ್ ರಿಸರ್ವ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಟ್ರಾನ್ಸ್ಫರಿ ಕಂಪನಿಯವರ ರಿಸರ್ವ್ಗಳಲ್ಲಿ ಅದನ್ನು ಅಡ್ಜಸ್ಟ್ ಮಾಡಬೇಕು. ಅದನ್ನು ಸಪ್ರೇಟಾಗಿ ನಾವು ಯಾವುದೇ ನೇಮಿಂದ ಅದನ್ನು ರೆಕಾರ್ಡ್ ಮಾಡ್ತಾ ಇಲ್ಲ. ಅದನ್ನು ಏನು ಮಾಡ್ತಾ ಇದ್ದೇವೆ, ಟ್ರಾನ್ಸ್ಫರಿ ಕಂಪನಿಯವರ ರಿಸರ್ವ್ಗಳಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಇದ್ದೇವೆ. Here next important point is the balance of P&L account appearing in the financial statements of the transferor company is aggregated with the corresponding balance appearing in the financial statements of the transferee company. ಅಂದರೆ ಟ್ರಾನ್ಸ್ಫರರ್ ಕಂಪನಿಯವರ P&L ಅಕೌಂಟ್ ಬ್ಯಾಲೆನ್ಸ್ ಏನಿರುತ್ತಲ್ವ ಅದನ್ನು ಟ್ರಾನ್ಸ್ಫರಿ ಕಂಪನಿಯವರ P&L ಅಕೌಂಟ್ ಬ್ಯಾಲೆನ್ಸಿನ ಜೊತೆಗೆ ನಾವು ಅಗ್ರಿಗೇಟ್ ಮಾಡಬೇಕು, ಅದ್ರ ಜೊತೆಗೆ ನಾವು ಸೇರಿಸಬೇಕು. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. Here the first topic is entries in the books of amalgamating company, ಸೆಲ್ಲಿಂಗ್ ಕಂಪನಿ ಆರ್ ಟ್ರಾನ್ಸ್ಫರರ್ ಕಂಪನಿ. ಇಲ್ಲಿ ನಾವು 4 ಸ್ಟೆಪ್ಸ್ಗಳನ್ನು ನೋಡಿದ್ವಿ. ಮೊದಲನೆಯದು ಪರ್ಚೇಸ್ ಕನ್ಸಿಡರೇಷನನ್ನು ಕಾಂಪಿಟೇಷನ್ ಮಾಡೋದು, ಅದನ್ನು ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹಾಗೆ ಇಲ್ಲಿ ಬರುವಂಥ ಎರಡನೆಯ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಸೆಲ್ಲಿಂಗ್ ಕಂಪನಿ ಅಥವಾ ಟ್ರಾನ್ಸ್ಫರರ್ ಕಂಪನಿಯವರ ಬುಕ್ಸ್ಗಳನ್ನು ಕ್ಲೋಸ್ ಮಾಡುವಂಥದ್ದು. ಲಿಕ್ವಿಡೇಟ್ ಆಗ್ತಾ ಇದೆ ಅಲ್ವಾ ಟ್ರಾನ್ಸ್ಫರರ್ ಕಂಪನಿ, ಅಮಾಲ್ಗಮೇಷನ್ ಆದಮೇಲೆ ಅದು ಎಕ್ಸಿಸ್ಟೆನ್ಸಲ್ಲಿ ಇರೋದಿಲ್ಲ. ಸೊ ಅದೇನಾಗುತ್ತೆ, ಕ್ಲೋಸ್ ಆಗುತ್ತೆ, ಲಿಕ್ವಿಡೇಟ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು, ಅವರ ಕಂಪನಿಯ ಎಲ್ಲ ಬುಕ್ಸ್ಗಳನ್ನು ಕ್ಲೋಸ್ ಮಾಡಬೇಕು, ಎಲ್ಲ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಬೇಕು. ಇಲ್ಲಿ ಅನೇಕ ಜರ್ನಲ್ ಎಂಟ್ರೀಸ್ ಬರುತ್ತೆ, ಮೋರ್ ದ್ಯಾನ್ 10, ಐ ಥಿಂಕ್ 13 ಜರ್ನಲ್ ಎಂಟ್ರೀಸ್ ವಿಲ್ ಕಮ್. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿ ಕೆಲವು ಸ್ಟೆಪ್ಸ್ಗಳಲ್ಲಿ ನಿಮಗೆ ಹೇಳ್ತೇನೆ ಮೊದಲು, ಆನಂತರ ನಾವು 1 by 1 ಜರ್ನಲ್ ಎಂಟ್ರೀಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಇದು ನಿಮ್ಮ ಎಕ್ಸಾಮಿಗೆ ಯೂಸ್ ಆಗುವಂಥದ್ದೇ, ಬಟ್ ನೀವು ಇದೇ ರೀತಿಯಾಗಿ ಯಾವುದೇ ಪ್ರಾಬ್ಲಮನ್ನು ಮಾಡಲ್ಲ. ಜಸ್ಟ್ ಒಂದು ಓವರ್ವ್ಯೂ ಯಾವ ರೀತಿಯಾಗಿ ಮಾಡಬೇಕು, ನಿಮಗೆ ಒಂದೇ ಬಾರಿ ಒಂದು 13 ಜರ್ನಲ್ ಎಂಟ್ರಿ ನೋಡಿದಾಗ ಅದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಒಂದು 6 ಸ್ಟೆಪ್ಸಲ್ಲಿ ನಾನು ನಿಮಗೆ ಮೊದಲು ಎಕ್ಸ್ಪ್ಲೈನ್ ಮಾಡ್ತೇನೆ. ಅದಾದ ಮೇಲೆ ಜರ್ನಲ್ ಎಂಟ್ರೀಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಸೆಲ್ಲಿಂಗ್ ಕಂಪನಿಯ ಬುಕ್ಸಿನ ಅಕೌಂಟ್ಸ್ಗಳನ್ನೆಲ್ಲ ಕ್ಲೋಸ್ ಮಾಡುವಾಗ ನಾವು 6 ಸ್ಟೆಪ್ಸ್ಗಳಲ್ಲಿ ನೋಡಬೇಕು. ಇಲ್ಲಿ ಮೊದಲನೇ ಸ್ಟೆಪ್ ಅಂದರೆ ಕ್ಲೋಸಿಂಗ್ ಆಲ್ ಅಕೌಂಟ್ಸ್ ಇನ್ ಬ್ಯಾಲೆನ್ಸ್ ಶೀಟ್. ಟ್ರಾನ್ಸ್ಫರರ್ ಕಂಪನಿಯವರ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು. ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್. ಆ ಬ್ಯಾಲೆನ್ಸ್ ಶೀಟನ್ನು ನೋಡಿದಾಗ ಅಲ್ಲಿ ನಮಗೆ 6 ಕ್ಯಾಟಗರಿಯ ಅಕೌಂಟ್ಸ್ಗಳು ಕಾಣುತ್ತೆ. ಓಕೆ, ಅವು ಯಾವ್ಯಾವುದಂದರೆ ಮೊದಲನೇದು ಅಸೆಟ್ಸ್. ಅಸೆಟ್ಸ್ ಅಂದರೆ ಗೊತ್ತಿದೆ ನಿಮಗೆ, ರಿಸೋರ್ಸಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಎರಡನೇದು ಲಯಬಿಲಿಟೀಸ್ ಅಂದರೆ ಆಬ್ಲಿಗೇಷನ್ಸ್ ಆಫ್ ದಿ ಟ್ರಾನ್ಸ್ಫರರ್ ಕಂಪನಿ. ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರಬಹುದು, ಇರದೇನೂ ಇರಬಹುದು. ದೆನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇರುತ್ತೆ. ದೆನ್ ಫಿಕ್ಟೀಷಿಯಸ್ ಅಸೆಟ್ಸ್ ಇರುತ್ತೆ. ಫಿಕ್ಟೀಷಿಯಸ್ ಅಸೆಟ್ಸ್ ಅಂದರೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ವಿಚ್ ಹ್ಯಾವ್ ಬಿನ್ ಕ್ಯಾಪಿಟಲೈಸ್ ಆದಂತಹ ಎಕ್ಸ್ಪೆನ್ಸ್ ಅಥವಾ ಲಾಸ್ಗಳು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇರ್ಬೋದು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್ಸ್ ಇರ್ಬೋದು. ಇವೆಲ್ಲ ಫಿಕ್ಟೀಷಿಯಸ್ ಅಸೆಟ್ಸ್ಗಳು. ಅಥವಾ P&L ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇರ್ಬೋದು. ಈ ಅಸೆಟ್ಸ್ಗಳಿಗೆ ಯಾವುದೇ ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ. ಹಾಗೆಯೇ ವಿದ್ಯಾರ್ಥಿಗಳೇ, ಈ ಎಲ್ಲ ಕ್ಯಾಟಗರಿಯ ಬ್ಯಾಲೆನ್ಸನ್ನು ನಮಗೆ ಗೊತ್ತಿರಬೇಕು. ಇಟ್ ಮೀನ್ಸ್ ಒಂದು ಅಕೌಂಟು ಡೆಬಿಟ್ ಬ್ಯಾಲೆನ್ಸಿನ ಅಕೌಂಟೋ ಅಥವಾ ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟೋ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ಅಸೆಟ್ಸ್ ಅನ್ನೋ ಒಂದು ಐಟಮ್ ಇದೆ, ಇದು ಡೆಬಿಟ್ ಬ್ಯಾಲೆನ್ಸಿನ ಅಕೌಂಟ್. ಎರಡನೇದು ಲಯಬಿಲಿಟೀಸ್, ಇದು ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್. ಮೂರನೇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದು ಕೂಡ ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್. ದೆನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಲ್ಸೋ ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್. ಫಿಕ್ಟೀಷಿಯಸ್ ಅಸೆಟ್ಸ್ ಏನಿರುತ್ತೆ ಡೆಬಿಟ್ ಬ್ಯಾಲೆನ್ಸಿನ ಅಕೌಂಟ್ ಇರುತ್ತೆ. ನಮಗೆ ಈ ಬ್ಯಾಲೆನ್ಸಸ್ ಕೂಡ ಗೊತ್ತಿರಬೇಕು. ಯಾಕೆಂದರೆ ಒಂದು ಅಸೆಟ್ಟನ್ನು, ಲಯಬಿಲಿಟಿನ ಅಥವಾ ಯಾವುದೇ ಒಂದು ಐಟಮನ್ನು ನಾವು ಕ್ಲೋಸ್ ಮಾಡಬೇಕು ಅಂದರೆ ಅದರ ಆಪೋಸಿಟ್ ಸೈಡು ಈಕ್ವಲ್ ಅಮೌಂಟನ್ನು ನಾವು ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅದು ಡೆಬಿಟ್ ಬ್ಯಾಲೆನ್ಸ್ ಅಕೌಂಟ್ ಆಗಿದ್ದರೆ ಸೇಮ್ ಅಮೌಂಟನ್ನು ಕ್ರೆಡಿಟ್ ಮಾಡೋದ್ರಿಂದ ಅದು ಕ್ಲೋಸ್ ಆಗುತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್ ಆಗಿದ್ದರೆ ಸೇಮ್ ಅಮೌಂಟನ್ನು ಡೆಬಿಟ್ ಮಾಡೋದ್ರಿಂದ ಅದು ಕ್ಲೋಸ್ ಆಗುತ್ತೆ. ಸೊ ನಮ್ಮ ಮೊದಲನೇ ಸ್ಟೆಪ್ ಏನು, ಬ್ಯಾಲೆನ್ಸ್ ಶೀಟನ್ನು ಖಾಲಿ ಮಾಡೋದು. ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಎಲ್ಲ ಐಟಮ್ಸ್ಗಳನ್ನು ನಾವು ಕ್ಲೋಸ್ ಮಾಡಬೇಕು. ಮೊದಲನೇ ಕ್ಯಾಟಗರಿ ಏನು ನೋಡೋಣ, ಅಸೆಟ್ಸ್ ಇದೆ, ಇದು ಡೆಬಿಟ್ ಬ್ಯಾಲೆನ್ಸ್ ಅಕೌಂಟ್ ಇದೆ. ಎರಡನೆಯ ಕ್ಯಾಟಗರಿ ಏನಿದೆ, ಲಯಬಿಲಿಟೀಸ್ ಇದೆ, ಅದು ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್ ಇದೆ. ಈ ಎರಡೂ ಅಕೌಂಟ್ಗಳನ್ನು ನಾವು ಒಂದು ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಕ್ಲೋಸ್ ಮಾಡಬೇಕು. ವಾಟ್ ಈಸ್ ದ್ಯಾಟ್ ಅಕೌಂಟ್? ಐ ಥಿಂಕ್ ಯು ವಿಲ್ ರಿಮೆಂಬರ್ ದ್ಯಾಟ್.
ದಟ್ ಈಸ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಅನ್ನುವಂಥ ಒಂದು ಅಕೌಂಟನ್ನು ನಾವು ಓಪನ್ ಮಾಡಿ ಆ ಅಕೌಂಟಿಗೆ ಅಸೆಟ್ಸನ್ನು ಮತ್ತು ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಬೇಕು. ಇಂಡಿವಿಜುವಲ್ ಆಗಿ ನಾವು ಅಸೆಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಇಲ್ಲಿ ಅಸೆಟ್ಸ್ ಏನಿದೆ ಡೆಬಿಟ್ ಬ್ಯಾಲೆನ್ಸ್ ಅಕೌಂಟ್ ಇದೆ, ಸೊ ನಾವು ರಿಯಲೈಸೇಷನ್ ಅಕೌಂಟಿಗೆ ಅಸೆಟ್ಸ್ಗಳನ್ನು ಕ್ರೆಡಿಟ್ ಮಾಡ್ತೇವೆ. ಲಯಬಿಲಿಟೀಸ್ ಏನಿದೆ ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್ಸ್ ಇದೆ, ಸೊ ನಾವು ರಿಯಲೈಸೇಷನ್ ಅಕೌಂಟಿಗೆ ಲಯಬಿಲಿಟೀಸ್ಗಳನ್ನು ಡೆಬಿಟ್ ಮಾಡ್ತೇವೆ. ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೋತೇನೆ. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಹೇಗೆ ಕ್ಲೋಸ್ ಮಾಡಬೇಕು, ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದರ ಮೂಲಕ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಹೇಗೆ ಕ್ಲೋಸ್ ಮಾಡಬೇಕಪ್ಪ, ಇಲ್ಲೂ ಕೂಡ ಒಂದು ಅಕೌಂಟನ್ನು ನಾವು ಓಪನ್ ಮಾಡಬೇಕು. ದ್ಯಾಟ್ ಈಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಓಪನ್ ಮಾಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಆ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇರುವಂಥದ್ದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಆನಂತರ ಬರೋದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಕೊನೆಯಲ್ಲಿ ಬರೋದು ಫಿಕ್ಟಿಷಿಯಸ್ ಅಸೆಟ್ಸ್. ಈ ಮೂರೂ ಅಕೌಂಟ್ಗಳನ್ನು ನಾವು ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ದ್ಯಾಟ್ ಈಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಓಕೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಓಪನ್ ಮಾಡಿ ಇಕ್ವಿಟಿ ಶೇರ್ ಕ್ಯಾಪಿಟಲನ್ನು, ಹಾಗೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆಫ್ ಟ್ರಾನ್ಸ್ಫರರ್ ಕಂಪನಿಯನ್ನು, ಮತ್ತು ಯಾವುದಾದ್ರೂ ಫಿಕ್ಟಿಷಿಯಸ್ ಅಸೆಟ್ಸ್ ಇದ್ದರೆ ಅವುಗಳನ್ನು ಕೂಡ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕ್ಲಿಯರ್ ಆಗಿದೆ ಅಲ್ವಾ? ಇಲ್ಲಿ ಬರುವಂಥದ್ದು 6 ಕ್ಯಾಟಗರಿಯ ಅಕೌಂಟ್ಸ್ಗಳು. ಇವುಗಳನ್ನು ನಾವು ಮೊದಲನೇ ಸ್ಟೆಪ್ಪಿನಲ್ಲಿ ಕ್ಲೋಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೇ ಐಟಮ್ ಇರಬಾರ್ದು. ಯಾಕೆ, ನಾವು ಟ್ರಾನ್ಸ್ಫರರ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನೋದು ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಅಕೌಂಟ್ಸ್ಗಳನ್ನು ನಾವು ಕ್ಲೋಸ್ ಮಾಡಬೇಕು. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮತ್ತು ಫಿಕ್ಟಿಷಿಯಸ್ ಅಸೆಟ್ಸ್ಗಳನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವುಗಳನ್ನು ಕ್ಲೋಸ್ ಮಾಡಬೇಕು. ಇದು ಮೊದಲನೆಯ ಹಂತ. ಸೆಕೆಂಡ್ ಏನು ಬರುತ್ತೆ, ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಆ್ಯಂಡ್ ರಿಸಿಪ್ಟ್. ನಮಗೆ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಗೊತ್ತಿದೆ, ಟ್ರಾನ್ಸ್ಫರಿ ಕಂಪನಿಯವರು ಪೇ ಮಾಡುವಂಥ ಪ್ರೈಸ್. ಇದಕ್ಕೆ ಸಂಬಂಧಪಟ್ಟಂತೆ 2 ಎಂಟ್ರಿ ಪಾಸ್ ಮಾಡಬೇಕು. ಮೊದಲನೆಯದು ಅದರ ಡ್ಯೂ ಎಂಟ್ರಿ, ರಿಸೀವೇಬಲ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಆನಂತರ ಆ್ಯಕ್ಚುಲಿ ಅದು ರಿಸೀವ್ ಆದಾಗ ರಿಸಿಪ್ಟ್ ಎಂಟ್ರಿಯನ್ನು ಕೂಡ ನಾವು ಪಾಸ್ ಮಾಡಬೇಕಾಗತ್ತೆ. ಇಲ್ಲಿ 2 ಎಂಟ್ರಿ, ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಮತ್ತು ರಿಸಿಪ್ಟಿಗೆ ಎಂಟ್ರಿ. ನೆಕ್ಸ್ಟು ಥರ್ಡ್, ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್. ನಾವು ಹಿಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಎಲ್ಲ ಅಸೆಟ್ಸ್ಗಳನ್ನು ಮತ್ತು ಲಯಬಿಲಿಟೀಸ್ಗಳನ್ನು ಟ್ರಾನ್ಸ್ಫರಿ ಕಂಪನಿಯವರು ಟೇಕ್ ಓವರ್ ಮಾಡಿರೋದಿಲ್ಲ. ಓಕೆ, ಕೆಲವು ಸಂದರ್ಭದಲ್ಲಿ ಟೇಕ್ ಓವರ್ ಮಾಡಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ಟೇಕ್ ಓವರ್ ಮಾಡಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ, ಟ್ರಾನ್ಸ್ಫರರ್ ಕಂಪನಿಯವರು ಅವರು ಟೇಕ್ ಓವರ್ ಮಾಡದೇ ಇರುವಂಥ ಅಸೆಟ್ಸ್ಗಳನ್ನು ಸೇಲ್ ಮಾಡಬೇಕಾಗತ್ತೆ. ಹಾಗೆಯೇ ಅವರು ಡಿಸ್ಚಾರ್ಜ್ ಮಾಡದೇ ಇರುವಂಥ ಲಯಬಿಲಿಟೀಸ್ಗಳನ್ನು ಪೇ ಮಾಡಬೇಕಾಗತ್ತೆ. ಅದಕ್ಕೂ ಕೂಡ ನಾವು ಎಂಟ್ರಿಗಳನ್ನು ನೋಡಬೇಕು. ನೆಕ್ಸ್ಟು ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಈ ರಿಯಲೈಸೇಷನ್ ಪ್ರೊಸೀಜರಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಿದರೆ ಅವುಗಳನ್ನು ಕೂಡ ನಾವು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್. ಇಲ್ಲಿ 2 ಟೈಪಿನ ಶೇರ್ ಹೋಲ್ಡರ್ಸ್ ಇರ್ತಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅವರಿಗೆ ಪೇಮೆಂಟನ್ನು ಮಾಡುವ ಎಂಟ್ರಿಗಳನ್ನು ಕೂಡ ಪಾಸ್ ಮಾಡಬೇಕು. ಕೊನೆಯದಾಗಿ ಕ್ಲೋಸಿಂಗ್ ರಿಯಲೈಸೇಷನ್ ಅಕೌಂಟ್. ನಾವು ರಿಯಲೈಸೇಷನ್ ಅಕೌಂಟನ್ನು ಏನು ಓಪನ್ ಮಾಡಿದ್ವಿ, ಅಸೆಟ್ಗಳನ್ನು ಮತ್ತು ಲಯಬಿಲಿಟೀಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ, ಅದನ್ನು ಕ್ಲೋಸ್ ಮಾಡಬೇಕು. ಓಕೆ, ಏನೇನು ಸ್ಟೆಪ್ಸ್ ಇದೆ? ಮೊದಲನೇದಾಗಿ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮ್ಗಳನ್ನು ನಾವು ಕ್ಲೋಸ್ ಮಾಡಬೇಕು. ಎರಡನೇದು, ಇಟ್ ಈಸ್ ರಿಲೇಟಿಂಗ್ ಟು ಪರ್ಚೇಸ್ ಕನ್ಸಿಡರೇಷನ್. ಒಂದು ಡ್ಯೂ ಎಂಟ್ರಿ, ಇನ್ನೊಂದು ರಿಸಿಪ್ಟ್ ಎಂಟ್ರಿ. ನೆಕ್ಸ್ಟು ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್. ಟೇಕ್ ಓವರ್ ಮಾಡದೇ ಇರುವಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗೆ ರಿಲೇಟೆಡ್ ಇರುವಂಥ ಎಂಟ್ರಿಗಳು. ನೆಕ್ಸ್ಟು ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಗಳ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಎಂಟ್ರಿ. ನೆಕ್ಸ್ಟು ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಮಾಡುವಂತಹ ಎಂಟ್ರಿ. ಲಾಸ್ಟು ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡುವಂಥ ಎಂಟ್ರಿ. ಇಷ್ಟು ಎಂಟ್ರಿಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಹಾಫ್ ಕಾನ್ಸೆಪ್ಟು ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಆದಂಗೆ. ಯಾಕೆಂದರೆ ಇಲ್ಲಿ 2 ಪಾಯಿಂಟ್ ಆಫ್ ವ್ಯೂ ನಾವು ನೋಡಬೇಕಾಗತ್ತೆ. ಒಂದು ಟ್ರಾನ್ಸ್ಫರರ್ ಕಂಪನಿಯ ಪಾಯಿಂಟ್ ಆಫ್ ವ್ಯೂ, ಇನ್ನೊಂದು ಟ್ರಾನ್ಸ್ಫರಿ ಕಂಪನಿಯ ಪಾಯಿಂಟ್ ಆಫ್ ವ್ಯೂ. ಟ್ರಾನ್ಸ್ಫರರ್ ಕಂಪನಿಯಲ್ಲಿ ಏನಾಗ್ತಾ ಇದೆ, ಲಿಕ್ವಿಡೇಷನ್ ಆಗ್ತಾ ಇದೆ. ಇಲ್ಲಿ ನಾವು ಲಿಕ್ವಿಡೇಷನ್ ಪ್ರೊಸೀಡಿಂಗ್ಸನ್ನು ಮಾಡಬೇಕಾಗತ್ತೆ. ಟ್ರಾನ್ಸ್ಫರಿ ಕಂಪನಿಯವರು ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಎಂಟ್ರಿಗಳನ್ನು ಪಾಸ್ ಮಾಡಬೇಕಾಗತ್ತೆ. ಓಕೆ, ಇದು ಮೊದಲನೇ ಪಾರ್ಟ್.
ಈಗ ಎಂಟ್ರಿಗಳನ್ನು ನಾವು ಒನ್ ಬೈ ಒನ್ ನೋಡೋಣ. ಮೊದಲನೇದು, ಫಾರ್ ಟ್ರಾನ್ಸ್ಫರ್ ಆಫ್ ಆಲ್ ಅಸೆಟ್ಸ್ ಅಟ್ ಬುಕ್ ವ್ಯಾಲ್ಯೂಸ್ ಟು ರಿಯಲೈಸೇಷನ್ ಅಕೌಂಟ್ ಎಕ್ಸೆಪ್ಟ್ ಫಿಕ್ಟೀಷಿಯಸ್ ಅಸೆಟ್ಸ್. ಫಿಕ್ಟೀಷಿಯಸ್ ಅಸೆಟ್ಸ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಸೆಟ್ಗಳನ್ನು ನಾವು ಕ್ಲೋಸ್ ಮಾಡಬೇಕು. ಮೊದಲಿಗೆ ಹೇಗೆ ಕ್ಲೋಸ್ ಮಾಡಬೇಕಪ್ಪ, ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಕ್ಲೋಸ್ ಮಾಡಬೇಕು. ಸೊ ವಾಟ್ಸ್ ದ ಎಂಟ್ರಿ ಹಿಯರ್? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ಸ್ ಅಕೌಂಟ್. ಇಂಡಿವಿಜುವಲಿ ನಾವೆಲ್ಲ ಅಸೆಟ್ಸ್ಗಳನ್ನು ಇಲ್ಲಿ ಕ್ಲೋಸ್ ಮಾಡಬೇಕು. ನಾನು ಹಿಂದೆ ಹೇಳಿದೆ ನಿಮಗೆ, ಅಸೆಟ್ಸ್ ಅಕೌಂಟ್ ಅನ್ನೋದು ಡೆಬಿಟ್ ಬ್ಯಾಲೆನ್ಸಿನ ಅಕೌಂಟ್ ಇರುತ್ತೆ. ಸೊ ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ನಾವು ಅಸೆಟ್ಸನ್ನು ಏನು ಮಾಡಬೇಕು? ಎಸ್, ನಾವು ಅದನ್ನು ಕ್ರೆಡಿಟ್ ಮಾಡಬೇಕು. ಇದನ್ನು ಕ್ರೆಡಿಟ್ ಮಾಡಿದಾಗ ಡೆಬಿಟ್ ಆಗುವಂಥ ಅಕೌಂಟ್ ಯಾವುದು? ಇಲ್ಲಿ ರಿಯಲೈಸೇಷನ್ ಅಕೌಂಟ್. ಅಸೆಟ್ಸನ್ನು ಕ್ಲೋಸ್ ಮಾಡೋದಕ್ಕೆ ಎಂಟ್ರಿ ಏನು? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ಸ್ ಅಕೌಂಟ್. ಇಲ್ಲಿ ಒಂದೆರಡು ನೋಟ್ಗಳಿದೆ ನೋಡಿ. ಇಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಆರ್ ನಾಟ್ ಟೇಕನ್ ಓವರ್ ಬೈ ದ ಟ್ರಾನ್ಸ್ಫರಿ ಕಂಪನಿ ದೆನ್ ದೇ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಕೆಲವೊಮ್ಮೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರಿ ಕಂಪನಿಯವರು ಟೇಕ್ ಓವರ್ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಬಾರ್ದು. ನೆಕ್ಸ್ಟ್, if there is a provision against an asset, then such an asset is to be transferred to realization account at gross figure. ಕೆಲವೊಮ್ಮೆ ಪ್ರೊವಿಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸನ್ರಿ ಡೆಟರ್ಸ್ ಇದ್ದಾಗ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇರ್ಬೋದು. ಆಗ ನಾವು ಗ್ರಾಸ್ ಅಮೌಂಟನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಆ ಪ್ರೊವಿಷನನ್ನು ಕೂಡ ಇನ್ಕ್ಲೂಡ್ ಮಾಡಿ ಗ್ರಾಸ್ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಆ ಪ್ರೊವಿಷನನ್ನು ನಾವು ಲಯಬಿಲಿಟಿಯ ಜೊತೆಗೆ ಕನ್ಸಿಡರ್ ಮಾಡಬೇಕು. ಇದು ಮೊದಲನೆಯ ಎಂಟ್ರಿ. ಎರಡನೆಯ ಎಂಟ್ರಿ, ಫಾರ್ ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್ ಅಟ್ ಬುಕ್ ವ್ಯಾಲ್ಯೂಸ್ ಟು ರಿಯಲೈಸೇಷನ್ ಅಕೌಂಟ್. ಎಲ್ಲ ಲಯಬಿಲಿಟಿಗಳನ್ನು ನಾವು ಕ್ಲೋಸ್ ಮಾಡಬೇಕು. ಹೇಗೆ ಕ್ಲೋಸ್ ಮಾಡಬೇಕು? ನಾನು ಆವಾಗಲೇ ಹೇಳಿದ್ದೆ, ಲಯಬಿಲಿಟಿ ಅನ್ನೋದು ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್. ಸೊ ಅದನ್ನು ನಾವು ಕ್ಲೋಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅದನ್ನು ಡೆಬಿಟ್ ಮಾಡಬೇಕು. ಸೊ ಲಯಬಿಲಿಟೀಸ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಬೇಕಂದಿದ್ದೆ? ರಿಯಲೈಸೇಷನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು. ಸೊ ವಾಟ್ಸ್ ದ ಎಂಟ್ರಿ? ಲಯಬಿಲಿಟೀಸ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಇದು ಎರಡನೇ ಎಂಟ್ರಿ. ಅಸೆಟ್ಸನ್ನು ಕ್ಲೋಸ್ ಮಾಡಿದ್ವಿ, ಲಯಬಿಲಿಟೀಸನ್ನು ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟ್ ಬಂದು, ಫಾರ್ ಟ್ರಾನ್ಸ್ಫರ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಲ್ಲಿ ಬರುವಂಥ ಇನ್ನೆರಡು ಐಟಮ್ ಅಂದರೆ, ಒಂದು ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ನೊಂದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಈ ಎರಡೂ ಅಕೌಂಟ್ಗಳನ್ನು ಹೇಗೆ ಕ್ಲೋಸ್ ಮಾಡಬೇಕಪ್ಪ ಅಂದರೆ, ಇವುಗಳನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂದರೆ ರಿಸರ್ವ್ಸ್ ಮತ್ತು ಸರ್ಪ್ಲಸ್ಗಳು ಇಟ್ ಬಿಲಾಂಗ್ಸ್ ಟು ಓನರ್ಸ್. ಅದು ಓನರ್ಸ್ಗೆ ಸಂಬಂಧಪಟ್ಟಂತಹ ರಿಸೋರ್ಸಸ್ಗಳಾಗಿರುತ್ತೆ, ಫಂಡ್ಸ್ಗಳಾಗಿರುತ್ತೆ. ಸೊ ಅದನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಏನು ಎಂಟ್ರಿ ಪಾಸ್ ಮಾಡಬೇಕಪ್ಪ? ಆ್ಯಸ್ ವಿ ನೋ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬೋತ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್ಸ್. ಸೊ ವಿ ಹ್ಯಾವ್ ಟು ಡೆಬಿಟ್ ದೀಸ್ ಅಕೌಂಟ್ಸ್ ಆ್ಯಂಡ್ ಕ್ರೆಡಿಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಓಕೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗಳು ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್ಸ್ಗಳಾಗಿರ್ತವೆ. ಹಾಗಾಗಿ ಅವುಗಳನ್ನು ಕ್ಲೋಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಡೆಬಿಟ್ ಮಾಡಿ ಅವುಗಳನ್ನು ಕ್ಲೋಸ್ ಮಾಡಬೇಕು. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್, ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಹೇಗೆ ಕ್ಲೋಸ್ ಮಾಡಬೇಕು? ಅದನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಮಗೆ ಗೊತ್ತಿದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಕ್ರೆಡಿಟ್ ಬ್ಯಾಲೆನ್ಸಿನ ಅಕೌಂಟ್. ಸೊ ಅದನ್ನು ನಾವು ಡೆಬಿಟ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ರಿಯಲೈಸೇಷನ್ ಅಕೌಂಟನ್ನು ಕೂಡ ಡೆಬಿಟ್ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂದರೆ, ಇನ್ ಕೇಸ್ ಅದನ್ನು ಪ್ರೀಮಿಯಮಲ್ಲಿ ಡಿಸ್ಚಾರ್ಜ್ ಮಾಡಿದರೆ ಆಗ ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಯಾಕೆಂದರೆ ಇದು ಎಕ್ಸ್ಪೆನ್ಸ್ ಆಗಿರುತ್ತೆ. ರಿಯಲೈಸೇಷನ್ ಅಕೌಂಟ್ ಈಸ್ ನಾಮಿನಲ್ ಅಕೌಂಟ್, ಒಂದು ನಾಮಿನಲ್ ಅಕೌಂಟ್ ಆಗಿದೆ. ನಿಮಗೆ ನಾಮಿನಲ್ ಅಕೌಂಟಿನ ರೂಲ್ ಗೊತ್ತಿದೆ, ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ರಿಯಲೈಸೇಷನ್ ಅಕೌಂಟನ್ನು ಪ್ರೀಮಿಯಮ್ಗಾಗಿ ನಾವು ಡೆಬಿಟ್ ಮಾಡಬೇಕು. ಇನ್ ಕೇಸ್ ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಡಿಸ್ಕೌಂಟಲ್ಲಿ ಡಿಸ್ಚಾರ್ಜ್ ಮಾಡಿದರೆ ಅದೇನಾಗುತ್ತೆ? ಅವರಿಗೆ ಬೆನಿಫಿಟ್ ಆಗುತ್ತೆ, ಇನ್ಕಮ್ ಆಗುತ್ತೆ. ಆವಾಗ ನಾವು ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಎಂಟ್ರಿ ಅರ್ಥ ಆಗಿದೆ ಅಲ್ವಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೆ ಅದನ್ನು ಡೆಬಿಟ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್. ಆ್ಯಂಡ್ ರಿಯಲೈಸೇಷನ್ ಅಕೌಂಟನ್ನು ಯಾಕೆ ಡೆಬಿಟ್ ಮಾಡಿದ್ದೇವೆ ಅಂದರೆ, ಇನ್ ಕೇಸ್ ಅದನ್ನು ಪ್ರೀಮಿಯಮಲ್ಲಿ ಪೇ ಮಾಡಿದರೆ ಅದು ಎಕ್ಸ್ಪೆನ್ಸ್ ಆಗುತ್ತೆ. ಸೊ ರಿಯಲೈಸೇಷನ್ ಅಕೌಂಟನ್ನು ಪ್ರೀಮಿಯಮ್ ಅಮೌಂಟಿನಲ್ಲಿ ನಾವು ಡೆಬಿಟ್ ಮಾಡಬೇಕು. ಟು ರಿಯಲೈಸೇಷನ್ ಅಕೌಂಟ್ ಡಿಸ್ಕೌಂಟ್ ಇಫ್ ಎನಿ. ಇನ್ ಕೇಸ್ ಅದನ್ನು ಡಿಸ್ಕೌಂಟಲ್ಲಿ ಡಿಸ್ಚಾರ್ಜ್ ಮಾಡಿದರೆ ಏನಾಗುತ್ತೆ? ಅದು ಇನ್ಕಮ್ ಆಗುತ್ತೆ, ಗೇನ್ ಆಗುತ್ತೆ. ಸೊ ನಾವು ಅದನ್ನು ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ದೆನ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಎಷ್ಟು ಅಮೌಂಟನ್ನು ಅವರಿಗೆ ಪೇ ಮಾಡ್ತಾರೋ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು.
ದೆನ್ ಫಾರ್ ಟ್ರಾನ್ಸ್ಫರ್ ಆಫ್ ಫಿಕ್ಟೀಷಿಯಸ್ ಅಸೆಟ್ಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಫಿಕ್ಟೀಷಿಯಸ್ ಅಸೆಟ್ಸ್ಗಳಿರುತ್ತೆ, ಅದಕ್ಕೆ ರೀಸೇಲ್ ವ್ಯಾಲ್ಯೂಗಳು ಇರೋದಿಲ್ಲ. ಸೊ ನಾವು ರಿಯಲೈಸೇಷನ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಉಳಿದ ಎಲ್ಲ ಅಸೆಟ್ಗಳನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಆದರೆ ಫಿಕ್ಟೀಷಿಯಸ್ ಅಸೆಟ್ಸ್ಗಳನ್ನು ಮಾತ್ರ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಫಿಕ್ಟೀಷಿಯಸ್ ಅಸೆಟ್ಸ್ ಕೂಡ ಅದರ್ ಅಸೆಟ್ಸ್ ಥರ ಡೆಬಿಟ್ ಬ್ಯಾಲೆನ್ಸಿನ ಅಕೌಂಟು. ಸೊ ಅದನ್ನು ನಾವು ಕ್ರೆಡಿಟ್ ಮಾಡ್ತಾ ಇದ್ದೇವೆ. ಅಪೋಸಿಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತಾ ಇದ್ದೇವೆ. ಸೊ ವಾಟ್ಸ್ ದ ಎಂಟ್ರಿ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಫಿಕ್ಟೀಷಿಯಸ್ ಅಸೆಟ್ಸ್ ಅಕೌಂಟ್. ಫಿಕ್ಟೀಷಿಯಸ್ ಅಸೆಟ್ಸು ಕ್ರೆಡಿಟ್ ಆಗ್ತಾ ಇದೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು ಡೆಬಿಟ್ ಆಗ್ತಾ ಇದೆ. ಈಗ ಬ್ಯಾಲೆನ್ಸ್ ಶೀಟಿನಲ್ಲಿರುವಂಥ ಎಲ್ಲ ಐಟಮ್ಗಳನ್ನು ಕ್ಲೋಸ್ ಮಾಡುವ ಎಂಟ್ರೀಸ್ಗಳನ್ನು ನಾವು ಪಾಸ್ ಮಾಡಿದ್ವಿ. ಅಸೆಟ್ಸ್ ಅಕೌಂಟನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಲೈಬಿಲಿಟೀಸನ್ನು ಕೂಡ ರಿಯಲೈಸೇಷನ್ ಅಕೌಂಟ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಒಂದು ವೇಳೆ ಪ್ರೀಮಿಯಮ್ ಇದ್ದರೆ ರಿಯಲೈಸೇಷನ್ ಅಕೌಂಟಿಗೆ ಡೆಬಿಟ್ ಮಾಡಿದ್ವಿ. ಡಿಸ್ಕೌಂಟ್ ಇದ್ದರೆ ರಿಯಲೈಸೇಷನ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ವಿ. ಇಕ್ವಿಟಿ ಶೇರ್ ಕ್ಯಾಪಿಟಲನ್ನು, ಫಿಕ್ಟೀಷಿಯಸ್ ಅಸೆಟ್ಸ್ಗಳನ್ನು ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗಳನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಹೌದಾ? ಈಗ ಬ್ಯಾಲೆನ್ಸ್ ಶೀಟಿನಲ್ಲಿರುವಂಥ ಎಲ್ಲ ಐಟಮ್ಸ್ಗಳನ್ನು ಕ್ಲೋಸ್ ಮಾಡಿದ್ವಿ. ಹಿಯರ್ ದಿ ನೆಕ್ಸ್ಟ್ ಎಂಟ್ರಿ ಈಸ್ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇರೋದಕ್ಕೆ ನಾವು ಎಂಟ್ರಿಗಳನ್ನು ಪಾಸ್ ಮಾಡಬೇಕು. ಇಲ್ಲಿ ಒಂದೇ ಒಂದು ಎಂಟ್ರಿ ಬರುತ್ತೆ, ದ್ಯಾಟ್ ಈಸ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಅಂದರೆ ಇಟ್ ಈಸ್ ಟು ಬಿ ಪೇಯಬಲ್ ಬೈ ದ ಪರ್ಚೇಸಿಂಗ್ ಕಂಪನಿ ಟು ದ ಸೆಲ್ಲಿಂಗ್ ಕಂಪನಿ. ಇಟ್ ಈಸ್ ರಿಸೀವೇಬಲ್ ಬೈ ದ ಸೆಲ್ಲಿಂಗ್ ಕಂಪನಿ. ಓಕೆ, ಡ್ಯೂ ಅಂದರೆ ಸೆಲ್ಲಿಂಗ್ ಕಂಪನಿಯವರು ಪರ್ಚೇಸ್ ಕನ್ಸಿಡರೇಷನನ್ನು ರಿಸೀವ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡ್ತೇವೆ. ಇಟ್ ಈಸ್ ಟು ಬಿ ರಿಸೀವೇಬಲ್, ಇನ್ನೂ ರಿಸೀವ್ ಆಗಿಲ್ಲ, ಅದು ರಿಸೀವೇಬಲ್ ಇದೆ ಅಂತ ಒಂದು ಎಂಟ್ರಿನ ನಾವು ಪಾಸ್ ಮಾಡ್ತೇವೆ. ಆ ಎಂಟ್ರಿನ ಹೇಗೆ ಪಾಸ್ ಮಾಡಬೇಕಂದ್ರೆ ಪರ್ಚೇಸಿಂಗ್ ಕಂಪನಿ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಓಕೆ, ದಿಸ್ ಈಸ್ ರಿಸೀವೇಬಲ್ ಬೈ ದ ಪರ್ಚೇಸಿಂಗ್ ಕಂಪನಿ, ರೈಟ್? ಸೊ ವಿ ಹ್ಯಾವ್ ಟು ಡೆಬಿಟ್ ದ್ಯಾಟ್ ಅಕೌಂಟ್. ದೆನ್ ಟು ರಿಯಲೈಸೇಷನ್ ಅಕೌಂಟ್, ಅದನ್ನು ಎಲ್ಲಿಗೆ ಕ್ರೆಡಿಟ್ ಮಾಡಬೇಕು? ರಿಯಲೈಸೇಷನ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ವಾಟ್ಸ್ ದ ಎಂಟ್ರಿ? ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ದೆನ್ ರಿಸಿಪ್ಟ್ ಎಂಟ್ರಿ ಫಾರ್ ಪರ್ಚೇಸ್ ಕನ್ಸಿಡ್ರೇಷನ್. ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ ಅಂತ ನಾವು ಎಂಟ್ರಿ ಮಾಡಿದ್ವಿ. ಇದಾದ ಮೇಲೆ ಪರ್ಚೇಸ್ ಕನ್ಸಿಡ್ರೇಷನನ್ನು ಆ್ಯಕ್ಚುಲಿ ರಿಸೀವ್ ಮಾಡಿದಾಗ ಒಂದು ಎಂಟ್ರಿನ ಪಾಸ್ ಮಾಡಬೇಕು. ಏನು ಎಂಟ್ರಿಪ್ಪ? ಅವರು ಏನೇನು ರಿಸೀವ್ ಮಾಡಿರ್ತಾರೋ ಆ ಎಲ್ಲ ಅಕೌಂಟ್ಸ್ಗಳನ್ನು ಡೆಬಿಟ್ ಮಾಡಬೇಕು. ಕ್ಯಾಶ್ ಇರ್ಬೋದು, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು. ಸೊ ಯಾವ್ಯಾವ ಫಾರ್ಮಲ್ಲಿ ಅವರು ಪೇಮೆಂಟ್ ಮಾಡಿರ್ತಾರಲ್ವ ಅವೆಲ್ಲವುಗಳನ್ನು ಡೆಬಿಟ್ ಮಾಡಬೇಕು. ಕ್ರೆಡಿಟ್ ಯಾವುದನ್ನು ಮಾಡಬೇಕು? ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಅದನ್ನು ಕ್ರೆಡಿಟ್ ಮಾಡಬೇಕು. ಯಾಕೆ? ಪರ್ಚೇಸಿಂಗ್ ಕಂಪನಿ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕಲ್ವ. ಡ್ಯೂ ಅಂತ ನಾವು ಪರ್ಚೇಸಿಂಗ್ ಕಂಪನಿ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ, ಅವರು ನಮ್ಮ ಡೆಟರ್ಸ್ ಅಂತ. ಈಗ ಅವರ ಅಕೌಂಟನ್ನು ಕ್ಲೋಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಈ ಎರಡು ಎಂಟ್ರಿಗಳು ಅರ್ಥ ಆಗಿದೆ ಅಲ್ವಾ? ಪರ್ಚೇಸ್ ಕನ್ಸಿಡ್ರೇಷನಿಗೆ ಸಂಬಂಧಪಟ್ಟಂತೆ ಎರಡು ಎಂಟ್ರಿಗಳನ್ನು ಮಾಡಬೇಕು. ಒನ್ ಈಸ್ ಡ್ಯೂ ಎಂಟ್ರಿ. ಡ್ಯೂ ಎಂಟ್ರಿ ಅಂದರೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಪರ್ಚೇಸಿಂಗ್ ಕಂಪನಿಯವರು ಡೆಟರ್ಸ್ ಆಗ್ತಾರೆ, ಯಾಕೆಂದರೆ ಅವರು ಅಮೌಂಟನ್ನು ಪೇ ಮಾಡಬೇಕು. ಟು ರಿಯಲೈಸೇಷನ್ ಅಕೌಂಟ್, ಇದು ಡ್ಯೂ ಎಂಟ್ರಿ. ರಿಸಿಪ್ಟ್ ಎಂಟ್ರಿ ಏನಪ್ಪ? ಯಾವ ಮೋಡಲ್ಲಿ ಅವರು ಪೇಮೆಂಟನ್ನು ಮಾಡಿರ್ತಾರೆ ಆ ಎಲ್ಲ ಮೋಡ್ಗಳನ್ನು ಡೆಬಿಟ್ ಮಾಡಿ ಪರ್ಚೇಸಿಂಗ್ ಕಂಪನಿ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ದಿಸ್ ಈಸ್ ರಿಸಿಪ್ಟ್ ಎಂಟ್ರಿ. ದೆನ್ ಫಾರ್ ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ. ನಾನು ಆವಾಗಲೇ ಹೇಳಿದ ಎಲ್ಲ ಅಸೆಟ್ಸ್ಗಳನ್ನು ಎಲ್ಲ ಸಂದರ್ಭದಲ್ಲಿ ಅವರು ಟೇಕ್ ಓವರ್ ಮಾಡಿರೋದಿಲ್ಲ. ಕೆಲವು ಅಸೆಟ್ಸ್ಗಳನ್ನು ಟೇಕ್ ಓವರ್ ಮಾಡದೇ ಇರ್ಬೋದು. ಅಂಥ ಅಸೆಟ್ಸ್ಗಳನ್ನು ಹಾಗೆ ಬಿಡಬೇಕಾ? ಇಲ್ಲ, ಆ ಅಸೆಟ್ಸ್ಗಳನ್ನು ಟ್ರಾನ್ಸ್ಫರರ್ ಕಂಪನಿಯವರು ಸೇಲ್ ಮಾಡ್ತಾರೆ. ಇನ್ ಕೇಸ್ ಲಯಬಿಲಿಟಿ ಇದ್ದರೆ ಅದನ್ನು ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ, ಹಿಯರ್ ವಾಟ್ಸ್ ದ ಎಂಟ್ರಿ? ಯಾವುದೇ ಒಂದು ಅಮೌಂಟನ್ನು, ಯಾವುದೇ ಒಂದು ಐಟಮನ್ನು ಸೇಲ್ ಮಾಡಿದಾಗ, ಗೂಡ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಮಷಿನರಿ ಇರ್ಬೋದು, ಏನೇ ಇರ್ಬೋದು, ಅದನ್ನು ಸೇಲ್ ಮಾಡಿದಾಗ ಏನು ಎಂಟ್ರಿ ಪಾಸ್ ಮಾಡ್ತೇವೆ ನಾವು? ಯೂಶ್ವಲಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ದ್ಯಾಟ್ ಐಟಮ್ಸ್ ಅಕೌಂಟ್, ಹೌದಲ್ವಾ? ಆದರೆ ಇಲ್ಲಿ ನಾವು ಎಲ್ಲ ಐಟಮ್ಗಳನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಿದ್ದೇವೆ. ಸೊ ಆ ಐಟಮಿನ ಅಕೌಂಟನ್ನು ನಾವಿಲ್ಲಿ ಕ್ರೆಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡ್ಬೋದು? ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಬೋದು. ವಾಟ್ಸ್ ದ ಎಂಟ್ರಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಯಾಕೆ? ಆ ಐಟಮನ್ನು ನಾವು ಆಲ್ರೆಡಿ ಕ್ಲೋಸ್ ಮಾಡಿದ್ದೇವೆ. ಅದು ಎಲ್ಲಿದೆ ಈಗ? ರಿಯಲೈಸೇಷನ್ ಅಕೌಂಟಲ್ಲಿ ಇದೆ. ಸೊ ನಾವು ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಅಥವಾ ಬ್ಯಾಂಕ್ ಏನನ್ನು ರಿಸೀವ್ ಮಾಡಿರ್ತಾರೆ ಅವರು ಅಮೌಂಟನ್ನು, ಅದನ್ನು ನಾವು ಡೆಬಿಟ್ ಮಾಡಬೇಕು. ವಾಟ್ಸ್ ದ ಎಂಟ್ರಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್.
ಇನ್ ಕೇಸ್ ಯಾವುದಾದ್ರೂ ಲಯಬಿಲಿಟಿಗಳನ್ನು ಅವರು ಡಿಸ್ಚಾರ್ಜ್ ಮಾಡಿದರೆ, ಪರ್ಚೇಸಿಂಗ್ ಕಂಪನಿ ಟೇಕ್ ಓವರ್ ಮಾಡದೇ ಇರುವಂಥ ಲಯಬಿಲಿಟಿಗಳನ್ನು ಅವರು ಡಿಸ್ಚಾರ್ಜ್ ಮಾಡಿದರೆ ಆಗ ಏನು ಎಂಟ್ರಿ ಪಾಸ್ ಮಾಡಬೇಕು? ಆಪೋಸಿಟ್ ಎಂಟ್ರಿ. ಇಲ್ಲೇನು ನಾವು ಅಸೆಟ್ಗಳಲ್ಲಿ ಮಾಡಿದ್ವಲ್ಲ ಎಂಟ್ರಿ, ಆ ಎಂಟ್ರಿನ ಆಪೋಸಿಟ್ ಎಂಟ್ರಿನ ಇಲ್ಲಿ ಪಾಸ್ ಮಾಡಬೇಕು. ವಾಟ್ಸ್ ದ ಎಂಟ್ರಿ? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಷ್ಟು ಅಮೌಂಟನ್ನು ಪೇಮೆಂಟ್ ಮಾಡಿದಾರಲ್ವ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಸೊ ಟೇಕ್ ಓವರ್ ಮಾಡದೇ ಇರುವಂಥ ಅಸೆಟಿನ ಸೇಲ್ಗೆ ಏನು ಎಂಟ್ರಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಲಯಬಿಲಿಟಿಗೆ ಏನು ಎಂಟ್ರಿ? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಬರುವಂತಹ ಎಂಟ್ರಿ ಇಟ್ ಈಸ್ ಫಾರ್ ರಿಯಲೈಸೇಷನ್ ಆರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಪೇ ಮಾಡಿರೋದಕ್ಕೆ ಎಂಟ್ರಿನ ಪಾಸ್ ಮಾಡಬೇಕು. ಇಲ್ಲಿ 3 ಕೇಸಸ್ಗಳಿದೆ. ಮೊದಲನೇ ಕೇಸ್, ಇಫ್ ಇಟ್ ಈಸ್ ಬಾರ್ನ್ ಬೈ ಟ್ರಾನ್ಸ್ಫರರ್ ಕಂಪನಿ, ಆ ಅಮೌಂಟನ್ನು ಟ್ರಾನ್ಸ್ಫರರ್ ಕಂಪನಿಯವರು ಬೇರ್ ಮಾಡಿದರೆ ಏನು ಎಂಟ್ರಿ ಪಾಸ್ ಮಾಡಬೇಕು? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ಎಕ್ಸ್ಪೆನ್ಸ್ ಆಗುತ್ತಲ್ವ. ಸೊ ಎಕ್ಸ್ಪೆನ್ಸ್ ಅಂದರೆ ನಾವು ಒಂದು ನಾಮಿನಲ್ ಅಕೌಂಟಿನ ಡೆಬಿಟ್ ಸೈಡು ಎಂಟ್ರಿ ಮಾಡ್ತೇವೆ. ನಾನು ಹೇಳಿದೆ ರಿಯಲೈಸೇಷನ್ ಅಕೌಂಟ್ ಈಸ್ ಆಲ್ಸೋ ಎ ನಾಮಿನಲ್ ಅಕೌಂಟ್. ಸೊ ನಾವು ಈ ಅಮೌಂಟನ್ನು ರಿಯಲೈಸೇಷನ್ ಅಕೌಂಟಿಗೆ ಡೆಬಿಟ್ ಮಾಡ್ತೇವೆ. ಎಷ್ಟು ಅಮೌಂಟನ್ನು ಪೇ ಮಾಡಿರ್ತಾರೆ ಅದನ್ನು ನಾವು ಕ್ರೆಡಿಟ್ ಮಾಡ್ತೇವೆ. ಇದು ಯಾವಾಗ? ಟ್ರಾನ್ಸ್ಫರರ್ ಕಂಪನಿ ಅಥವಾ ಸೆಲ್ಲಿಂಗ್ ಕಂಪನಿಯವರು ಆ ಅಮೌಂಟನ್ನು ಬೇರ್ ಮಾಡಿದಾಗ. ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಅದರ ಎಕ್ಸ್ಪೆನ್ಸನ್ನು ನಾವು ಹೇಗೆ ರೆಕಾರ್ಡ್ ಮಾಡ್ತೇವೋ ಅದೇ ರೀತಿ ರೆಕಾರ್ಡ್ ಮಾಡೋದು. ಇಫ್ ಇಟ್ ಈಸ್ ಬಾರ್ನ್ ಬೈ ಟ್ರಾನ್ಸ್ಫರಿ ಕಂಪನಿ, ಪರ್ಚೇಸಿಂಗ್ ಕಂಪನಿಯವರು ಅದನ್ನು ಬೇರ್ ಮಾಡಿದರೆ ಇಲ್ಲಿ ಯಾವುದೇ ರೀತಿಯ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಟ್ ಈಸ್ ಟು ಬಿ ಬಾರ್ನ್ ಬೈ ಪರ್ಚೇಸಿಂಗ್ ಕಂಪನಿ, ರೈಟ್? ಸೊ ನೋ ನೀಡ್ ಆಫ್ ಪಾಸಿಂಗ್ ಎಂಟ್ರಿ ಇನ್ ಟ್ರಾನ್ಸ್ಫರರ್ ಕಂಪನಿ. 3ನೇ ಕೇಸ್ ಏನಿದೆ, ಇಲ್ಲಿ ಮೊದಲಿಗೆ ಟ್ರಾನ್ಸ್ಫರರ್ ಕಂಪನಿಯವರು ಅದನ್ನು ಸ್ಪೆಂಡ್ ಮಾಡಿರ್ತಾರೆ. ಇದಾದ ಮೇಲೆ ಟ್ರಾನ್ಸ್ಫರಿ ಕಂಪನಿಯವರು ಅದನ್ನು ರೀಇಂಬರ್ಸ್ ಮಾಡ್ತಾರೆ. ಸೊ ಇಲ್ಲಿ ನಾವು 2 ಎಂಟ್ರಿಗಳನ್ನು ಪಾಸ್ ಮಾಡಬೇಕು. ಮೊದಲನೇದು ಎಕ್ಸ್ಪೆಂಡಿಚರನ್ನು ಅವರು ಇನ್ಕರ್ ಮಾಡಿದಾಗ, ಟ್ರಾನ್ಸ್ಫರರ್ ಕಂಪನಿಯವರು ಎಕ್ಸ್ಪೆಂಡಿಚರನ್ನು ಇನ್ಕರ್ ಮಾಡಿದಾಗ ಒಂದು ಎಂಟ್ರಿನ ಪಾಸ್ ಮಾಡಬೇಕು. ಆಮೇಲೆ ಆ ಅಮೌಂಟನ್ನು ಟ್ರಾನ್ಸ್ಫರಿ ಕಂಪನಿಯವರು ರೀಇಂಬರ್ಸ್ ಮಾಡಿದಾಗ ಇನ್ನೊಂದು ಎಂಟ್ರಿನ ಪಾಸ್ ಮಾಡಬೇಕು. ಮೊದಲ ಎಂಟ್ರಿ ನೋಡಿ, ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ಎಕ್ಸ್ಪೆಂಡಿಚರನ್ನು ಇನ್ಕರ್ ಮಾಡಿದಾಗ. ಯಾಕೆ ಹೀಗೆ ಎಂಟ್ರಿ ಪಾಸ್ ಮಾಡ್ತೇವೆ ಅಂದರೆ, ಪರ್ಚೇಸಿಂಗ್ ಕಂಪನಿಯವರ ಪರವಾಗಿ ಅವರು ಪೇ ಮಾಡಿರ್ತಾರೆ, ಹೌದಲ್ವಾ? ಪರ್ಚೇಸಿಂಗ್ ಕಂಪನೀಸ್ ಲೈಕ್ ಡೆಟರ್ಸ್ ಆಗ್ತಾರೆ. ಅವರು ಅಮೌಂಟನ್ನು ಆನಂತರ ಪೇ ಮಾಡಲಿಕ್ಕೆ ಇದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಯಾಕೆ? ಕ್ಯಾಶ್ ಗೋಸ್ ಔಟ್, ಹೌದಲ್ವಾ? ಸೊ ಅದನ್ನು ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟು ರೀಇಂಬರ್ಸ್ಮೆಂಟ್. ಪರ್ಚೇಸಿಂಗ್ ಕಂಪನಿಯವರು ಆ ಅಮೌಂಟನ್ನು ರೀಇಂಬರ್ಸ್ ಮಾಡಿದಾಗ ಕ್ಯಾಶ್ ಕಮ್ಸ್ ಇನ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಪರ್ಚೇಸಿಂಗ್ ಕಂಪನಿ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕು. ಯಾಕೆಂದರೆ ಅವರ ಡ್ಯೂ ಅನ್ನೋದು ಸೆಟ್ಲ್ ಆಗುತ್ತೆ. ಸೊ ಅದನ್ನು ನಾವು ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಮೆಂಟಿಗೆ ಸಂಬಂಧಪಟ್ಟಂತೆ 3 ಕೇಸ್ ಇದೆ. ಟ್ರಾನ್ಸ್ಫರರ್ ಕಂಪನಿಯವರು ಪೇ ಮಾಡಿರ್ಬೋದು, ಟ್ರಾನ್ಸ್ಫರಿ ಕಂಪನಿಯವರು ಪೇ ಮಾಡಿರ್ಬೋದು, ಅಥವಾ ಮೊದಲು ಟ್ರಾನ್ಸ್ಫರರ್ ಕಂಪನಿಯವರು ಪೇ ಮಾಡಿ ಆಮೇಲೆ ಟ್ರಾನ್ಸ್ಫರಿ ಕಂಪನಿಯವರು ರೀಇಂಬರ್ಸ್ ಮಾಡಿರ್ಬೋದು. ಈ 3 ಎಂಟ್ರೀಸ್ಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಹಿಯರ್ ದಿ ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಟ್ರಾನ್ಸ್ಫರಿಂಗ್ ದಿ ರಿಯಲೈಸೇಷನ್ ಅಕೌಂಟ್ ಬ್ಯಾಲೆನ್ಸ್. ನಾವೇನು ರಿಯಲೈಸೇಷನ್ ಅಕೌಂಟನ್ನು ಮಾಡಿದ್ವಿ ಅದರಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಹೌದಾ? ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇರ್ಬೋದು ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇರ್ಬೋದು. ಅಲ್ಲೇನು ಡಿಫ್ರೆನ್ಸ್ ಅಮೌಂಟ್ ಬರುತ್ತಲ್ಲ, ಅದನ್ನು ಹೇಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು, ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಎಲ್ಲ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ಸೊ ರಿಯಲೈಸೇಷನ್ ಅಕೌಂಟನ್ನು ಕೂಡ ನಾವು ಕ್ಲೋಸ್ ಮಾಡಬೇಕು. ಅಲ್ಲಿ ಏನಾದರೂ ಡಿಫ್ರೆನ್ಸ್ ಬಂದರೆ, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ನ ಅಮೌಂಟ್ಸ್ಗಳ ಮಧ್ಯೆ ಡಿಫ್ರೆನ್ಸ್ ಬಂದರೆ ನಾವು ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಬೇಕು. ಇದಕ್ಕೆ ಕೂಡ ಎಂಟ್ರೀಸ್ಗಳಿದೆ. ಓಕೆ, ಇಲ್ಲಿ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಅದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಇಟ್ ಈಸ್ ಲೈಕ್ P&L ಅಕೌಂಟ್. P&L ಅಕೌಂಟಲ್ಲಿ ಯಾವ ರೀತಿ ನಾವು ಮಾಡ್ತೇವೋ ಅದೇ ರೀತಿಯಾಗಿ ಮಾಡಬೇಕು. ಒಂದು ವೇಳೆ ಪ್ರಾಫಿಟ್ ಆಗಿದ್ದರೆ, ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್ಗಳು ಜಾಸ್ತಿ ಇದ್ದು ಡೆಬಿಟ್ ಸೈಡು ಕಡಿಮೆ ಇದ್ದರೆ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಆ ಬ್ಯಾಲೆನ್ಸನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಒಂದು ವೇಳೆ ಲಾಸ್ ಆಗಿದ್ದರೆ, ಅಂದರೆ ಡೆಬಿಟ್ ಸೈಡೇ ಜಾಸ್ತಿ ಇರುತ್ತೆ, ಕ್ರೆಡಿಟ್ ಸೈಡ್ ಅಮೌಂಟ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಆವಾಗ ನಾವೇನು ಮಾಡಬೇಕು? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಎಂಟ್ರಿನ ಪಾಸ್ ಮಾಡಬೇಕು. ಓಕೆ, ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಯಾವ ರೀತಿ ಕ್ಲೋಸ್ ಮಾಡಬೇಕು? ಅದರಲ್ಲಿ ಬರುವಂಥ ಬ್ಯಾಲೆನ್ಸ್, ಒಂದು ವೇಳೆ ಅದು ಪ್ರಾಫಿಟ್ ಆಗಿದ್ದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು, ಲಾಸ್ ಆಗಿದ್ದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು.
ಫಾರ್ ಮೇಕಿಂಗ್ ಪೇಮೆಂಟ್ ಟು ಪ್ರಿಪರೇಟ್ ಶೇರ್ ಹೋಲ್ಡರ್ಸ್, ಪ್ರಿಪರೇಟ್ ಶೇರ್ ಹೋಲ್ಡರ್ಸಿಗೆ ಪೇಮೆಂಟನ್ನು ಮಾಡುವಂತಹ ಎಂಟ್ರಿ. ಇಲ್ಲಿ ಪ್ರಿಪರೇಟ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಯಾಕೆಂದರೆ ನಾವು ಮೊದಲು ಪ್ರಿಪರೇಟ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ, ಈಗ ಅದನ್ನು ಕ್ಲೋಸ್ ಮಾಡೋದಕ್ಕೆ ಅದನ್ನು ಡೆಬಿಟ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಕ್ರೆಡಿಟ್ ದಿ ಮೋಡ್ಸ್ ಆಫ್ ಪೇಮೆಂಟ್ ಟು ದ ಪ್ರಿಪರೇಟ್ ಶೇರ್ ಹೋಲ್ಡರ್ಸ್. ಯಾವ ಮೋಡಲ್ಲಿ ಪೇಮೆಂಟನ್ನು ಮಾಡಿರ್ತಾರೆ, ಕ್ಯಾಶನ್ನು ಕೊಟ್ಟಿರ್ಬೋದು, ಇಕ್ವಿಟಿ ಶೇರನ್ನು ಕೊಟ್ಟಿರ್ಬೋದು, ಪ್ರಿಪರೇಟ್ ಶೇರ್ಸನ್ನು ಕೊಟ್ಟಿರ್ಬೋದು, ಡಿಬೆಂಚರ್ಸನ್ನು ಕೊಟ್ಟಿರ್ಬೋದು. ಸೊ ಯಾವ ಫಾರ್ಮಲ್ಲಿ ಪೇಮೆಂಟ್ ಮಾಡಿರ್ತಾರೋ ಅವುಗಳನ್ನು ನಾವು ಕ್ರೆಡಿಟ್ ಮಾಡಬೇಕು. ಪ್ರಿಪರೇಟ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಇಟ್ ಈಸ್ ಟು ಬಿ ರಿಸೀವಬಲ್ ಬೈ ದ ಪ್ರಿಪರೇಟ್ ಶೇರ್ ಹೋಲ್ಡರ್ಸ್. ಸೊ ಅದನ್ನು ನಾವು ಡೆಬಿಟ್ ಮಾಡಬೇಕು. ಹಾಗೆ ಯಾವ ಫಾರ್ಮಲ್ಲಿ ಪೇಮೆಂಟ್ ಮಾಡಿರ್ತಾರೆ ಆ ಎಲ್ಲ ಐಟಮ್ಗಳನ್ನು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಲಾಸ್ಟ್ ಎಂಟ್ರಿ ಈಸ್ ಫಾರ್ ಸೆಟ್ಲ್ಮೆಂಟ್ ಆಫ್ ದಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಸೆಟ್ಲ್ಮೆಂಟಿಗೆ ಲಾಸ್ಟ್ ಎಂಟ್ರಿನ ಪಾಸ್ ಮಾಡಬೇಕು. ಇಲ್ಲೂ ಕೂಡ ಸಿಮಿಲರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಯಾಕೆಂದರೆ ಇದನ್ನು ಕೂಡ ನಾವು ಕ್ಲೋಸ್ ಮಾಡಬೇಕಾಗಿದೆ. ಇಟ್ ಈಸ್ ಟು ಬಿ ರಿಸೀವಬಲ್ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಸ್ ವೆಲ್. ಸೊ ಅದನ್ನು ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಹಾಗೆ ಯಾವ ಫಾರ್ಮಿನ ಪೇಮೆಂಟ್ ಮಾಡ್ತಾರೆ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಇರ್ಬೋದು, ಇಕ್ವಿಟಿ ಶೇರ್ಸ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಇವೆಲ್ಲವುಗಳನ್ನು ಕೂಡ ಕ್ರೆಡಿಟ್ ಮಾಡಬೇಕು. ಈ ಎಲ್ಲ ಎಂಟ್ರಿಗಳನ್ನು ಪಾಸ್ ಮಾಡೋದ್ರಿಂದ ಏನಾಗುತ್ತೆ, ಆಲ್ ಲೆಡ್ಜರ್ ಅಕೌಂಟ್ಸ್ ವುಡ್ ಗೆಟ್ ಕ್ಲೋಸ್ಡ್ ಆಫ್ಟರ್ ಪಾಸಿಂಗ್ ದೀಸ್ ಎಂಟ್ರೀಸ್. ಓಕೆ, ಎಲ್ಲ ಲೆಡ್ಜರ್ ಅಕೌಂಟ್ಸ್ಗಳು ಎಲ್ಲ ಎಂಟ್ರಿಗಳನ್ನು ಪಾಸ್ ಮಾಡಿದ ಮೇಲೆ ಕ್ಲೋಸ್ ಆಗ್ತವೆ. ಸೊ ಮೊದಲ ಎಂಟ್ರಿ ಯಾವುದಕ್ಕೆ ಪಾಸ್ ಮಾಡಬೇಕು, ಓಕೆ, ನೀವು ಒಂದು ಸಲ ಇವುಗಳನ್ನು ಸ್ಟಡಿ ಮಾಡಿ. ಈಗ ನಾನು ಹೇಳಿದ್ದನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರ. ಒಮ್ಮೆ ಸ್ಟಡಿ ಮಟೀರಿಯಲನ್ನು ರೆಫರ್ ಮಾಡಿದರೆ ನಿಮಗೆ ಈ ಎಲ್ಲ ಜರ್ನಲ್ ಎಂಟ್ರೀಸ್ಗಳು ಕೂಡ ಕ್ಲಿಯರ್ ಆಗ್ತವೆ. ಯಾಕೆಂದರೆ ಕೆಲವು ಪ್ರಾಬ್ಲಮ್ಗಳಲ್ಲಿ ಅವರು ಜರ್ನಲ್ ಎಂಟ್ರಿನ ಪಾಸ್ ಮಾಡೋದನ್ನು ಕೇಳಿರ್ತಾರೆ, ಕೆಲವೊಮ್ಮೆ ಲೆಡ್ಜರ್ ಅಕೌಂಟ್ಸನ್ನು ಕೂಡ ಕೇಳಿರ್ತಾರೆ. ಸೊ ನಿಮಗೆ ಬೇಸಿಕ್ ಅಂದರೆ ಜರ್ನಲ್ ಎಂಟ್ರೀಸ್ಗಳು ಕ್ಲಿಯರ್ ಇರಬೇಕು. ಆಗ ನೀವು ಈಸಿಲಿ ಲೆಡ್ಜರ್ಗಳನ್ನು ಕೂಡ ಮಾಡ್ಬೋದು. ಮೊದಲಿಗೆ ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಎಲ್ಲ ಐಟಮ್ಸ್ಗಳನ್ನು ಕ್ಲೋಸ್ ಮಾಡಬೇಕು. ಎರಡನೇದಾಗಿ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಎಂಟ್ರಿ ಮತ್ತು ರಿಸಿಟ್ ಎಂಟ್ರಿಗಳನ್ನು ಪಾಸ್ ಮಾಡಬೇಕು. ಆಮೇಲೆ ವಾಟ್ಸ್ ದ ನೆಕ್ಸ್ಟ್ ಎಂಟ್ರಿ, ಅಸೆಟ್ಸ್ಗಳನ್ನು ಅಥವಾ ಲೈಬಿಲಿಟೀಸ್ಗಳನ್ನು ಸೆಟ್ಲ್ಮೆಂಟ್ ಮಾಡೋದಿರುತ್ತೆ. ಕೆಲವು ಅಸೆಟ್ಸ್ಗಳನ್ನು ಲೈಬಿಲಿಟೀಸ್ಗಳನ್ನು ಪರ್ಚೇಸಿಂಗ್ ಕಂಪನಿಯವರು ಟೇಕ್ ಓವರ್ ಮಾಡಿರೋದಿಲ್ಲ, ಅವುಗಳ ಸೆಟ್ಲ್ಮೆಂಟ್ಗಾಗಿ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕಾಗತ್ತೆ. ದೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಿನ ಪೇಮೆಂಟ್ಗಾಗಿ ಎಂಟ್ರಿಯನ್ನು ಪಾಸ್ ಮಾಡಬೇಕಾಗತ್ತೆ. ಆಮೇಲೆ ಪ್ರಿಪರೇಟ್ ಶೇರ್ ಹೋಲ್ಡರ್ಸಿನ ಸೆಟ್ಲ್ಮೆಂಟ್, ಇಕ್ವಿಟಿ ಶೇರ್ ಹೋಲ್ಡರ್ಸಿನ ಸೆಟ್ಲ್ಮೆಂಟ್ ಮತ್ತು ರಿಯಲೈಸೇಷನ್ ಅಕೌಂಟಿನ ಬ್ಯಾಲೆನ್ಸಿನ ಟ್ರಾನ್ಸ್ಫರ್. ಈ ಎಲ್ಲ ಎಂಟ್ರಿಗಳನ್ನು ಪಾಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಸೆಲ್ಲಿಂಗ್ ಕಂಪನಿಯವರ ಎಲ್ಲ ಲೆಡ್ಜರ್ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡ್ಬೋದು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇವುಗಳನ್ನು ಇನ್ನೊಮ್ಮೆ ನೀವು ವಿಡಿಯೋನ ನೋಡಿ ಅಥವಾ ಸ್ಟಡಿ ಮಟೀರಿಯಲನ್ನು ಸ್ಟಡಿ ಮಾಡಿ. ಓಕೆ, ಇವತ್ತು ನಾವು ಏನನ್ನು ಸ್ಟಡಿ ಮಾಡಿದ್ವಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಪ್ರಕಾರ 2 ಮೆಥಡ್ಗಳಿವೆ. ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇದನ್ನು ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ಸ್ಟಡಿ ಮಾಡ್ತೇವೆ. ಹಾಗೆ ಪರ್ಚೇಸ್ ಮೆಥಡನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸಲ್ಲಿ ನಾವು ಅಪ್ಲೈ ಮಾಡ್ತೇವೆ. ಹಾಗೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ನಾವು ಜರ್ನಲ್ ಎಂಟ್ರೀಸನ್ನು ನೋಡಿದ್ವಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿಯನ್ನು ನಾವು ನೋಡಿದ್ವಿ. ಮುಂದಿನ ಕ್ಲಾಸಲ್ಲಿ ಟ್ರಾನ್ಸ್ಫರಿ ಕಂಪನಿಯವರ ಬುಕ್ಸಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸನ್ನು ನಾವು ಪಾಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ದೀಸ್ ಆರ್ ಮೈ ರೆಫರೆನ್ಸಸ್. ಥ್ಯಾಂಕ್ ಯು. ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ.